ಹಾಯ್ ನನ್ನ ಪ್ರೀತಿಯ ವೀಕ್ಷಕರೇ, ಐಶಾ ಕ್ರಿಯೇಷನ್ ಕನ್ನಡಕ್ಕೆ ಸ್ವಾಗತ. ವೀಕ್ಷಕರೇ, ಇವತ್ತು ನಾನು ತುಂಬಾ ಸುಲಭವಾಗಿ ರಾಗಿ ಮುದ್ದೆ ಹೇಗೆ ಮಾಡೋದು ಅನ್ನೋದನ್ನ ಈ ವಿಡಿಯೋ ಮೂಲಕ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಒಂದು ಮುದ್ದೆ ಆಗಲಿ ಅಥವಾ ಹೆಚ್ಚಾಗಲಿ, ಆದರೆ ಈ ಹದವನ್ನು ಒಂದು ಸಲ ನೀವು ಟ್ರೈ ಮಾಡಿ ನೋಡಿ. ತುಂಬಾನೇ ಮೃದುವಾಗಿ ರಾಗಿ ಮುದ್ದೆ ಕೈಗೆ ಅಂಟ್ಕೊಳ್ದ ಹಾಗೆ ಈ ವಿಡಿಯೋ ಮೂಲಕ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಈ ಹದ ನೀವು ಟ್ರೈ ಮಾಡಿ ನೋಡಿ. ನಾನು ಇಲ್ಲಿ 2 ಲೋಟ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನಾವು ಯಾವ ಲೋಟವನ್ನು ತಗೊಳ್ತೀವಿ ಅದೇ ಲೋಟದಿಂದ ಹದವಾಗಿ 2 ಲೋಟ ನೀರು, 1 ಲೋಟ ರಾಗಿ ಹಿಟ್ಟು. ನಿಮಗೆ ಯಾವ ಲೋಟ ಅಳತೆ ಪ್ರಮಾಣದಲ್ಲಿ ತಗೊಳ್ತೀರಾ ಅದನ್ನೇ ತಗೊಳ್ಳಿ, ಯಾವುದಾದ್ರೂ ಪರವಾಗಿಲ್ಲ. ನೋಡಿ, ನಾನು ಇಲ್ಲಿ 1 ಲೋಟ ರಾಗಿ ಹಿಟ್ಟನ್ನು ತಗೊಂಡಿದ್ದೀನಿ. ನೋಡಿ, ತುಂಬಾನೇ ಜಾಸ್ತಿನೂ ಅಲ್ಲ ಅಥವಾ ಕಡಿಮೆನೂ ಅಲ್ಲ, ಮೇಲ್ಗಡೆ ತುಂಬಿದ ಹಾಗೆ ರಾಗಿ ಹಿಟ್ಟನ್ನು ಇಟ್ಕೊಳ್ಳಿ. ನೀರು ನಾನು ಅಳತೆ ಪ್ರಮಾಣದಲ್ಲಿ ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ನಾನು 4 ರಿಂದ 5 ಸ್ಪೂನ್ ಅಷ್ಟು ರಾಗಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಇನ್ನು ಮಿಕ್ಕಿರುವ ರಾಗಿ ಹಿಟ್ಟು ಪಕ್ಕದಲ್ಲಿ ಇಟ್ಕೊಂಡಿದ್ದೀನಿ. ನಾನು ಗ್ಯಾಸ್ ಆನ್ ಮಾಡ್ಕೊಂಡಿಲ್ಲ. ನೋಡಿ, ಈ ರೀತಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ರೀತಿ ಒಂದು ಚೂರು ಗಂಟು ಇಲ್ದ ಹಾಗೆ ಮಿಕ್ಸ್ ಮಾಡ್ಕೊಳ್ಬೇಕು. ನಾವು ನೀರು ಕಾಯಿಸ್ಬೇಕಾದ್ರೂ ಇದನ್ನ ಮಿಕ್ಸ್ ಮಾಡ್ಕೋಬಹುದು, ಅಂದ್ರೆ ಉಗುರು ಬೆಚ್ಚಗಾಗಿ ಇರಬೇಕು. ಆವಾಗ ನಾವು ಮಿಕ್ಸ್ ಮಾಡ್ಕೊಂಡ್ರೆ ಈ ರೀತಿ ಬರುತ್ತೆ. ಈಗ ಗ್ಯಾಸ್ ಆನ್ ಮಾಡ್ಕೊಳ್ಬೇಕು. ಗ್ಯಾಸ್ ಆನ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು, ಹಾಗೆ 2 ರಿಂದ 3 ಡ್ರಾಪ್ಸ್ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಬೇಕಾದ್ರೆ ಸ್ಕಿಪ್ ಮಾಡ್ಕೊಳ್ಳಿ. ಎಣ್ಣೆ ಹಾಕೋದ್ರಿಂದ ಶೈನಿಂಗ್ ಬರುತ್ತೆ ಅಂತ ಸ್ವಲ್ಪ ಹಾಕೊಂಡಿದ್ದೀನಿ ನಾನು. ನೋಡಿ, ಇವಾಗ ಈ ರೀತಿ ಚೆನ್ನಾಗಿ ಕೈ ಬಿಡದ ಹಾಗೆ ಈ ರೀತಿ ಅಂಬ್ಲಿಯನ್ನು ಕಾಯಿಸಬೇಕು, ಅಂದ್ರೆ ಚೆನ್ನಾಗಿ ಬೇಯಿಸಬೇಕು. ಫ್ಲೇಮ್ ಇವಾಗ ಹೈಯಲ್ಲೇ ಇದೆ. ಚೆನ್ನಾಗಿ ಬೇಯೋವರೆಗೂ ನಾವು ಹೈ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಮೇಲ್ಗಡೆ ಕುದಿ ಬರೋ ಟೈಮಲ್ಲಿ ನಾವು ಫ್ಲೇಮು ಮೀಡಿಯಂ ಫ್ಲೇಮ್ ಇಟ್ಕೊಳ್ಬೇಕು. ನೋಡಿ, ಇವಾಗ ಚೆನ್ನಾಗಿ ಕುದಿ ಬರ್ತಾ ಇದೆಯಲ್ಲ ಸ್ವಲ್ಪ. ಇವಾಗ ಚೆನ್ನಾಗಿ ಕುದಿ ಬರಬೇಕು. ಅಲ್ಲಿವರೆಗೆ ನಾವು ಹಿಟ್ಟನ್ನು ಹಾಕ್ಕೊಳ್ಬಾರ್ದು. ಈ ರೀತಿ ಕೈ ಬಿಡದ ಹಾಗೆ ಅಂಬ್ಲಿಯನ್ನು ಈ ರೀತಿ ಚೆಕ್ ಮಾಡ್ತಾ ಇರಬೇಕು. ನೋಡಿ, ಈ ಮುದ್ದೆಯನ್ನು ಮಾಡಲು ಒಂದು 8 ರಿಂದ 10 ನಿಮಿಷ ಸಾಕು. ನೋಡಿ, ಇವಾಗ ಚೆನ್ನಾಗಿ ಕುದಿ ಬರ್ತಾ ಇದೆಯಲ್ಲ. ಇವಾಗ ಫ್ಲೇಮು ಮೀಡಿಯಂ ಇಟ್ಕೊಳ್ಳಿ. ಹಾಗೆ ಎಡದ ಕೈಯಿಂದ ನಾನು ಚಿಮಟವನ್ನು ಹಿಡ್ಕೊಂಡಿದ್ದೀನಿ. ನೋಡಿ, ಇವಾಗ ಚಿಮಟ ಇಲ್ಲ ಅಂದರೆ ನೀವು ಬಟ್ಟೆ ಬೇಕಾದರೂ ಇಟ್ಕೊಳ್ಳಿ. ನೋಡಿ, ಇವಾಗ ಕುದಿ ಬಂದಿದೆಯಲ್ಲ. ಇವಾಗ ಫ್ಲೇಮು ಮೀಡಿಯಂ ಇಟ್ಕೊಂಡಿದ್ದೀನಿ ನಾನು. ಉಳಿದಿರುವ ಹಿಟ್ಟನ್ನು ಇದಕ್ಕೆ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ನೋಡಿ, 2 ಲೋಟ ನೀರು, 1 ಲೋಟ ಹಿಟ್ಟು. ಇದಕ್ಕೆ ಚೆನ್ನಾಗಿ ಕುದಿ ಬರಬೇಕು. ಒಂದು 5 ರಿಂದ 6 ನಿಮಿಷ ಕುದಿ ಬರೋವರೆಗೆ ನಾವು ಮುಚ್ಚಿ ಹಾಗೆ ಮೀಡಿಯಂ ಫ್ಲೇಮಲ್ಲಿ ಬಿಡೋಣ. ನೋಡಿ, ಇವಾಗ ಕುದಿ ಬರ್ತಾ ಇದೆಯಲ್ಲ. ಇದಕ್ಕೆ ನಾವು ಒಂದು ಪ್ಲೇಟು ಮುಚ್ಚಿ ಹಾಗೆ ಒಂದು 5 ನಿಮಿಷ ಬಿಟ್ಟಾದ್ಮೇಲೆ ನೋಡಿ, ಇವಾಗ ನಾನು 5 ನಿಮಿಷ ಆಯಿತು. ಕೋಲು ಬೇಕಾಗಿಲ್ಲ. ನೋಡಿ, ನಾನು ಚಮಚದಿಂದನೇ ಇದನ್ನು ತಿರುಗಿಸ್ತೀನಿ. ಚೆನ್ನಾಗಿ ತಿರುಗಿಸ್ಬೇಕು, ಕೈ ಬಿಡದ ಹಾಗೆ ತಿರುಗಿಸಿ. ಈ ರೀತಿ ಒಂದು ಸ್ವಲ್ಪನೂ ಗಂಟು ಬರಲ್ಲ. ನೋಡಿ, ಇವಾಗ ಚೆನ್ನಾಗಿ ಈ ರೀತಿ ತಿರುಗಿಸ್ತಾ ಇದ್ರೆ ಒಂದು ಸ್ವಲ್ಪನೂ ಅಂಟ್ಕೊಳ್ಳೋದು ಇಲ್ಲ ಪಾತ್ರೆಗೂ ಸಹ. ನೋಡಿ, ಇವಾಗ ಯಾವ ರೀತಿ ಬರ್ತಾ ಇದೆ ಅಂತ. ಸ್ಮೂತಾಗಿ, ಜಾಸ್ತಿ ಗಟ್ಟಿನೂ ಇರಲ್ಲ ಅಥವಾ ತೆಳುನೂ ಇರಲ್ಲ. ಚೆನ್ನಾಗಿ ಮೃದುವಾಗಿ ಈ ಮುದ್ದೆಯನ್ನು ಒಂದು ಹದವಾಗಿ ಬರುತ್ತೆ. ನೋಡಿ, ಇವಾಗ ಈ ರೀತಿ ಕೈ ಬಿಡದ ಹಾಗೆ ಈ ರೀತಿ ತಿರುಗಿಸಿ ಮುದ್ದೆಯನ್ನು ಮಾಡಬೇಕು. ನೋಡಿ, ಯಾವ ರೀತಿ ಬರ್ತಾ ಇದೆ ಅಂತ. ಒಂದು ಚೂರು ಗಂಟಿರದ ಹಾಗೆ ನಾವು ಇದನ್ನ ತಿರುಗಿಸ್ತಾ ಇರೋಣ. ಯಾರು ಬೇಕಾದರೂ ಇದನ್ನ ಮಾಡ್ಬೋದು. ಮೊದಲನೇ ಸಲ ಮಾಡಬೇಕಾದ್ರೂ ಇದನ್ನ ಏನೋ ಗಂಟಾಗಲ್ಲ. ಈ ರೀತಿ ಮಾಡಿಕೊಂಡ್ರೆ ಸ್ವಲ್ಪ ನೀರನ್ನು ಪಕ್ಕದಲ್ಲಿ ಇಟ್ಕೊಳ್ಳಿ. ಒಂದು ಬಟ್ಲಿಗೆ ಹಾಕಿ ಕೈಗೆ ಅಂಟ್ಕೊಳ್ದ ಹಾಗೆ ಒಂದು ಸ್ವಲ್ಪ ನೀರನ್ನು ಇದಕ್ಕೆ ನೋಡಿ, ಇವಾಗ ಚಮಚದಿಂದ ಈ ರೀತಿ ಫ್ಲೇಮು ಇವಾಗ ಲೋನಲ್ಲಿ ಇಟ್ಟು ಒಂದು 2 ನಿಮಿಷ ಬಿಟ್ಟರೆ ಸಾಕು. ನೋಡಿ, ಇವಾಗ ದಮ್ ಆಗಲು ಒಂದು 2 ನಿಮಿಷ ಬಿಡೋಣ. ಈಗ 2 ನಿಮಿಷ ಆಗಿದೆ. ನೋಡಿ, ಬಿಸಿ ಆಗಿದೆ. ಅದಕ್ಕೆ ನಾನು ಈ ರೀತಿ ತೆಗಿತಾ ಇದ್ದೀನಿ. ಇವಾಗ ಒಂದು ಸ್ವಲ್ಪ ಕೈಗೆ ನೀರನ್ನು ಹಚ್ಕೊಳ್ಳಿ. ನೋಡಿ, ಬಿಸಿ ಆಗೋದ್ರಿಂದ ಕೈಗೆ ನೀರು ಹಚ್ಕೊಂಡ್ರೆ ಅಂಟ್ಕೊಳ್ಳೋದು ಇಲ್ಲ ಅಥವಾ ಬಿಸಿನೂ ಜಾಸ್ತಿ ಆಗಲ್ಲ. ನೋಡಿ, ಇವಾಗ ಫ್ಲೇಮು ಆಫ್ ಮಾಡಿಬಿಡಿ.
ಆಫ್ ಮಾಡಾದ್ಮೇಲೆ ನಾವು ಇದನ್ನು ಒಂದು 2-3 ಸಲ ತಿರುಗಿಸೋಣ. ಒಂದು ಬಟ್ಲು ಅಥವಾ ಒಂದು ಪ್ಲೇಟು ಯಾವ್ದು ಬೇಕಾದರೂ ನಾವು ಮುದ್ದೆ ಮಾಡಲು ಈಸಿ ಆಗೋದು ಥರ ನಾವು ಇದನ್ನು ಮಾಡ್ಕೊಳ್ಳೋಣ. ನಮಗೆ ಯಾವುದು ಸುಲಭ ರೀತಿಯಲ್ಲಿ ಮಾಡ್ಬೋದು ಅದರಲ್ಲಿ ತಗೊಳ್ಳಿ. ನಾನು ಒಂದು ಬಟ್ಲು ತೊಗೊಂಡಿದ್ದೀನಿ ನೋಡಿ. ಬಟ್ಲಲ್ಲೂ ಸಹ ಇದನ್ನು ಚೆನ್ನಾಗಿ ಮುದ್ದೆ ಬರುತ್ತೆ ನೋಡಿ. ಎಷ್ಟು ನೈಸಾಗಿ ಕಾಣಿಸ್ತಾ ಇದೆಯಲ್ಲ, ಇದೇ ರೀತಿ ನೀವು ಸಹ ಮಾಡ್ಕೋಬಹುದು. ಮೊದಲನೇ ಸಲ ಮಾಡಬೇಕಾದ್ರೂ ಇದೇ ರೀತಿ ಬರುತ್ತೆ. ಇನ್ನೊಂದು ಮುದ್ದೆಯನ್ನು ನಾನು ಒಂದು ಹಲ್ಗೆ ಮೇಲೆ ಮಾಡಿ ತೋರಿಸ್ತೀನಿ ನೋಡಿ. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಯ್ತಲ್ವಾ? ಇಷ್ಟ ಆದರೆ ಲೈಕ್ ಮಾಡ್ತಿರಲ್ವಾ? ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಇದೇ ರೀತಿ ಸುಲಭ ರೀತಿಯಲ್ಲಿ ನಾನು ವಿಡಿಯೋಗಳನ್ನು ನಿಮಗೆ ಶೇರ್ ಮಾಡ್ತಾ ಇರ್ತೀನಿ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದೇ ರೀತಿ ನೀವು ಸಹ ಮುದ್ದೆಯನ್ನು ಮಾಡಿ. ಹೆಲ್ದಿಯಾದ ಈ ಮುದ್ದೆ, ಡೈಲಿ ಒಂದು ಮುದ್ದೆ ತಿಂದರೆ ತುಂಬಾ ಹೆಲ್ದಿಯಾಗಿ ಶಕ್ತಿಯಾಗಿ ಇರ್ತೀರಾ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.